ಭಾರತಕ್ಕೆ ತಂದಿರತಕ್ಕಂಥ ಯುಗ ಪುರುಷ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ನಿಮ್ಮ ಗಮನಕ್ಕೆ ತರುತ್ತೆ. ಈ ನಾನೇಕೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದೆ ಅಥವಾ ಹಿಂದೂ ಧರ್ಮ ಬಿಟ್ಟು ಅನ್ನೋದಕ್ಕಿಂತ ಪಡೆದು ಒಂದು ಮಾತು ಹೇಳ್ತೀನಿ ನಿಮಗೆ. ಈಗ ಮಂಟೆಲಿಂಗಯ್ಯ ಸ್ವಾಮಿಗೆ ಏನೋ ಒಂದು ಸ್ಟ್ಯಾಚ್ಯೂ ನೋಡಿದೆ ನಾನು. ಧಮ್ಮಕ್ಕೆ ನಮ್ಮ ಜನ ಬಂತೇಜಿ ಬಂದ್ರೆ ಮಾತ್ರ ಬಂತೇಜಿ ಒಂದೊಮ್ಮೆ 3 ಸಾರಿ ಒಂದು ತ್ರಿವರ್ಣ ಪಂಚಾಂಗ ಪ್ರಣಾಮ ಮಾಡ್ತಾರೆ, ತಿಶಾಣ ಹೇಳ್ತಾರೆ, ಪಂಚಿಲ್ ಹೇಳ್ತಾರೆ, ಬುದ್ಧ ವಂದನೆ, ಧಮ್ಮ ವಂದನೆ, ಸಾಂಗ ವಂದನೆ ಎಲ್ಲ ಮಾಡ್ತಾರೆ. ಇವನ್ ಕೆಲವೊಂದು ಚಾಂಟಿಂಗ್ಸು ಮಾಡ್ತಾರೆ. ಕೆಲವರು ಧಮ್ಮಚಾರಿ ಇಲ್ಲ ಬಂತೇಜಿ ಇಲ್ಲ ಅವರೇ ಹೊಡೆದು ಬಿಡ್ತಾರೆ. ಒಂದಿಷ್ಟು ಏನೋ ಸಿಗ್ತದೆ, ಧಮ್ಮದಾನ ಸಿಗ್ತದೆ. ಆದರೆ ಆ ಹೊಲಸನ್ನು ಬಿಟ್ಟು ಹೊರಗೆ ಬರ್ಲಿಕ್ಕೆ ಸಾಧ್ಯ ಬರ್ತಾ ಇಲ್ಲ. ಈ ವಿಷಯನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ 1936ರಲ್ಲಿ ಪುನಾದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾರೆ. ನೀವೆಲ್ಲ ಹಿಂದೂ ಧರ್ಮದ ಬಿಟ್ಟು ಕೊಳಿಲತ್ತಿರಲ್ಲ, ಬಿಟ್ಟು ಬರ್ಲಿಕ್ಕೆ ಆಗ್ತಲ್ಲ. ಯಾಕೆ ಆಗ್ತಲ್ಲ ಅಂದ್ರೆ ನಿಮಗೆ ಏನ್ ಅನಿಸ್ಲತ್ತದ, ಅಯ್ಯೋ ನಮಗಲ್ಲಿ ಜಾತ್ರೆಯಲ್ಲಿ ನಮಗೆ ಚಾಜಾ ಕೊಡ್ತಾರೆ, ಹಬ್ಬ ಹುರಿದಿನ ಇದ್ದಾಗ ನಮ್ಗೆ ಮೃಷ್ಟಾನ್ನ ಭೋಜನ ಕೊಡ್ತಾರೆ, ನಮ್ಗೆ ಕೆಲಸ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂತೇಳಿ ಆಸೆ ಬುರುಕತನದಿಂದ ನೋಡ್ತಿರಲ್ಲ. ಒಂದು ಗಾತ ಹೇಳ್ಬಿಡ್ತಾರೆ ಬಾಬಾ ಸಾಹೇಬ್ ಪುನಾದಲ್ಲಿ. ಏನಂದ್ರೆ ಒಬ್ಬ ರಾಜ ಇರ್ತಾನೆ, ಹೀಗೆ ಕಾಡಿರುತ್ತೆ. ಆ ರಾಜ ಅಲ್ಲಿ ಆ ಕಾಡು ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿರ್ತಾನೆ. ಅಲ್ಲಿ ಒಂದಿಷ್ಟು ಗಿಡಗಂಟಿಗಳು ಮಾಡಿರ್ತಾನೆ, ಅವಕ್ಕೆ ಆಹಾರ ಸಿಗಲಿ, ನೀರು ಯಥೇಚ್ಛವಾಗಿ ನೀರು ಸಿಗಲಿ ಅಂತ. ಆ ರಾಜ ಆ ನೀರು ಆಹಾರದ ವ್ಯವಸ್ಥೆಯ ಕಾಡು ಪ್ರಾಣಿಗಳಿಗೆ ಮಾಡಿರ್ತಕ್ಕಂಥದ್ದು